ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಕೈಕೊಟ್ಟ ಎಕ್ಸ್ರೇ ಮಿಷಿನ್. ಕೈಕಾಲು ಮುರಿದುಕೊಂಡವರ ಗೋಳು ಯಾರಿಗೆ ಹೇಳಬೇಕು? ಎಸ್, ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಏಕಾಏಕಿ ಎಕ್ಸ್ರೇ ಮಿಷಿನ್ ಕೈಕೊಟ್ಟಿದ್ದು ಮೂಳೆ ಮುರಿದುಕೊಂಡವರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ತುಮಕೂರು ಜಿಲ್ಲಾಸ್ಪತ್ರೆ ಹೈಟೆಕ್ ಆಗಿದೆಯಂತ ಜನರು ಹೇಳ್ಕೊಳ್ಳೋದಕ್ಕೆ ಮಾತ್ರ ಸೀಮಿತ ಆಗಿದೆ. ಹೌದು, ತುಮಕೂರಿನ ಜಿಲ್ಲಾಸ್ಪತ್ರೆಯ ನೂತನ ಕಟ್ಟಡದಲ್ಲಿರುವ ಎಕ್ಸ್ರೇ ವಿಭಾಗದಲ್ಲಿ ಎಕ್ಸ್ರೇ ತೆಗೆಯುವ ಮಿಷಿನ್ ಕೆಟ್ಟೋಗಿದ್ದು ಚಿಕಿತ್ಸೆಗೆ ಬಂದ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಜಿಲ್ಲಾಸ್ಪತ್ರೆಯ ನೂತನ ಕಟ್ಟಡದಲ್ಲಿರುವ ಎಕ್ಸ್ರೇ ಮೆಷಿನ್ ಕೆಟ್ಟೋಗಿದ್ದು ಎಕ್ಸ್ರೇ ಮಾಡಿಸಲು ನೂತನ ಕಟ್ಟಡಕ್ಕೆ ಬಂದಂತಹ ರೋಗಿಗಳನ್ನ ಹಳೆಯ ಕಟ್ಟಡಕ್ಕೆ ಕಳಿಸುತ್ತಿದ್ದಾರೆ. ಇದರಿಂದ ಕೈಕಾಲು ಮುರಿದುಕೊಂಡು ಬಂದಂತಹ ರೋಗಿಗಳು ಹೊಸ ಬಿಲ್ಡಿಂಗ್ನಿಂದ ಹಳೆ ಕಟ್ಟಡಕ್ಕೆ ಹೋಗಲು ಆಗದೆ ಆಟೋವನ್ನ ಆಶ್ರಯಿಸುತ್ತಿದ್ದಾರೆ. ಆದರೆ ಆಟೋದಲ್ಲಿ ಹೋಗಲು ಚಾಲಕರು 200 ರೂಪಾಯಿ ಕೇಳ್ತಾ ಇದ್ದು ಮೂಳೆ ಮುರಿದುಕೊಂಡವರ ಗೋಳು ಮಾತ್ರ ಹೇಳದಿರದಾಗಿತ್ತು. ಕೂಡಲೇ ಎಕ್ಸ್ರೇ ಮಿಷಿನ್ ಅನ್ನ ಸರಿಪಡಿಸಿ ಎಂದು ಮೂಳೆ ಮುರಿದುಕೊಂಡವರು ಆಗ್ರಹಿಸುತ್ತಿದ್ದಾರೆ. ಏನು ಪ್ರಾಬ್ಲಮ್ ಅಂದರೆ ಎಕ್ಸ್ರೇದು ಆರ್ಥೋಪೆಡಿಕ್ ಹೊಸ ಬಿಲ್ಡಿಂಗ್ ಇದೆ, ಬಟ್ ಅಂದರೆ ಇಲ್ಲಿ ಎಕ್ಸ್ರೇ ವರ್ಕ್ ಆಗ್ತಿಲ್ಲ ಅಂತೇಳಿ ಅಲ್ಲಿ ಕಳಿಸ್ತಾರೆ. ಆಪ್ರೇಷನ್ ನೋಡಿದ್ರೆ ನೆನ್ನೆ ಆಗಿದೆ. ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗಬೇಕು ಅಂದರೆ ತುಂಬ ಪ್ರಾಬ್ಲಮ್ ಆಗ್ತಿದೆ. ತುಂಬ ಕೈಯೆಲ್ಲ ಉರಿಯೋದು, ಏನೇ ಆಗಲಿ ಚರ್ಮ ತುಂಬ ಉರಿತಿದೆ. ಆದ್ರೂ ಅಲ್ಲಿಗೆ ಕಳಿಸ್ತಾರೆ. ತುಂಬ ಪ್ರಾಬ್ಲಮ್ ಆಗ್ತಿದೆ. ಇಲ್ಲಿ ಏನಂತ ಮಿಷಿನ್ ಪ್ರಾಬ್ಲಮ್ ಇದೆ, ಆಗ್ತಿಲ್ಲ, ಎಮರ್ಜೆನ್ಸಿ ಮಾತ್ರ ವರ್ಕ್ ಮಾಡ್ತೀವಿ, ಇಲ್ಲಾಂದರೆ ಆಗಲ್ಲ ಅಂತ ಹೇಳ್ತಾರೆ. ಈಗ ಇದನ್ನು ಎಮರ್ಜೆನ್ಸಿನೇ, ತುಂಬ ಕೈಯೆಲ್ಲ ಉರಿತಿದೆ, ಅಲ್ಲಿವರೆಗೂ ಹೋಗೋಕ್ಕಾಗಲ್ಲ, ತಲೆ ಸುತ್ತು ಬರುತ್ತೆ. ಆದರೂ ಆಟೋ ಮಾಡ್ಕೊಂಡು ಹೋಗ್ಬೇಕು, ದುಡ್ಡು ಇಟ್ಕೊಂಡು ಹೋಗ್ಬೇಕು, ಆಟೋಗಲ್ಲ. ಅದೆಲ್ಲ ಸಮಸ್ಯೆ ತುಂಬ ಇದೆ. ಆಟೋದಲ್ಲಿ 100-200 ತೊಗೊತಾರೆ. ಹೇಳೋಕ್ಕಾಗಲ್ಲ, ಮಾಡೋಕ್ಕಲ್ಲ, ಸುಮ್ಮನೆ ಹೋಗಲೇಬೇಕು, ಬರಲೇಬೇಕು. ಅದನ್ನೆಲ್ಲ ಗಮನ. ಇಲ್ಲಿ ಎಕ್ಸ್ರೇ ವರ್ಕ್ ಆಗ್ತಿಲ್ಲ ಸರ್. ಎಕ್ಸ್ರೇ ವರ್ಕ್ ಆಗ್ತಿದೆ, 1-2 ಮಾಡ್ಬೋದು ಅಷ್ಟೇ, ಜಾಸ್ತಿ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಅದ್ರ ತುಂಬ ಆ್ಯಕ್ಷನ್ ತೊಗೋಬೇಕು. ಎಮರ್ಜೆನ್ಸಿ ಗೊತ್ತಿಲ್ಲ ಸರ್, ಏನು ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ಎಷ್ಟು ವಯಸ್ಸಾದವರಿಗೆ ಮಾಡ್ತಾರೆ ಅಂತ ಹೇಳ್ತಾರೆ. ಯೂತ್ ಆದ್ರೂ ಎಮರ್ಜೆನ್ಸಿನೇ ತಾನೇ, ಅವ್ರಿಗೂ ತಲೆ ಸುತ್ತು ಬರೋದು, ಏನು ಬರಲ್ವಾ? ಆಗಲ್ಲ ಆದ್ರೂ ತೊಂದರೆ ತುಂಬ ಆಗ್ತಿದೆ. ಕೆಮ್ಮಿತ್ತು, ಕೆಮ್ಮು ತೋರ್ಸ್ಕೊಳಕ್ಕಂತಲ್ಲಿ ಟ್ರಾಮಾ ಕೇರ್ಗೆ ಹೋದೆ. ರೂಮ್ ನಂಬರ್ 10ಕ್ಕೆ ಹೋದೆ, ರಶ್ ಇತ್ತು. ಆಮೇಲೆ ಎಕ್ಸ್ರೇ ಬರ್ಕೊಟ್ರು. ಅವಾಗ ಮಿಷಿನ್ ಬಿತ್ತಾಯಿದ್ರು. ಈಗ ಮಿಷಿನ್ ಬಿಚ್ಚು ತಿಳ್ಕೊಂಡು ಹೋಗ್ತಿದ್ರು. ಅಲ್ಲಿ ವರ್ಕ್ ಆಗ್ತಿಲ್ಲ. ಏನೂ ವರ್ಕ್ ಆಗ್ತಿಲ್ಲ. ಜನ ಅಲ್ಲಿಂದ ನಡ್ಕೊಂಡ್ಬಿಡ್ತಾರೆ. ಭಾಳ ಸುಸ್ತಾಗ್ತದೆ ಜನಗಳಿಗೆ, ಸಕ್ಕ ಸಮಸ್ಯೆ ಐತೆ. ಈಗ ಇಲ್ಲೂ ರಶ್ ಇರ್ತದೆ. ಈಗ ಮಿಷಿನ್ ಈಗ ತಗೊಂಡೋಗ್ಯಾರೆ. ಅದು ಯಾವಾಗ ಇರುತ್ತೆ? ಹೌದು. ಈಗ ನಾನು ಇವತ್ತೇ ಬಂದಿರೋದು. ಈಗ ಅಲ್ಲೇ ಹತ್ರ ಇತ್ತು 16, ಅಲ್ಲಿ 10ನೇ ರೂಮ್ ನಂಬರು 10 ಎದುರಿಗೆ ಇತ್ತು ಎಕ್ಸ್ರೇ. ಈಗ ಅಲ್ಲೇ ಅದು ರಿಪೇರಿ ಬಂದೈತೆ ಅಂದರೆ ರಿಪೇರಿ ಇವತ್ತು ಮಾಡ್ತೀನಿ ಅಂತ ಹೇಳವ್ರಿ. ಖಂಡಿತ ಮಾಡ್ತೀನಿ ಅಂತ. ತೊಂದರೆ ಆಗುತ್ತೆ ಸರ್. ನಾವು ವಯಸ್ಸಾಗಿಲ್ಲ ಬರ್ತೀವಿ. ವಯಸ್ಸಾದವ್ರಿಗೆ ಭಾಳ ಕಷ್ಟ ಆಗುತ್ತೆ. ವಯಸ್ಸಾದವರು ಪಾಪ ಅವ್ರಿಗೆಲ್ಲ ತೊಂದರೆ ಆಗುತ್ತೆ ಸರ್. ಆದಷ್ಟು ಬೇಗ ಅದು ರೆಡಿ ಮಾಡ್ರೆ ಒಳ್ಳೇದಾಗುತ್ತೆ. ಇನ್ನು ಜಿಲ್ಲಾಸ್ಪತ್ರೆಯಲ್ಲಿ ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ತೊಂದರೆ ಹೆಚ್ಚಾಗ್ತಾ ಇದ್ದು ಬಂದಂತಹ ರೋಗಿಗಳಿಗೆ ಸಂಕಷ್ಟ ಎದುರಾಗಿದೆ. ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿ ಈ ಸಮಸ್ಯೆಯನ್ನ ಬಗೆಹರಿಸಿ ರೋಗಿಗಳಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.